ನಮಸ್ಕಾರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆಲ್ರೆಡಿ ನಾನು ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ಹಳಿ ಕ್ಲಾಸು ಇಸ್ರೋ ಸಂಸ್ಥೆ ಬಗ್ಗೆ ಹೇಳಿದ್ದೀನಿ, ಮತ್ತು ಸಾರ್ಕ್ ಬಗ್ಗೆ ಹೇಳಿದ್ದೀನಿ, ಸೊ ಬಿಮ್ಸ್ಟಿಕ್ ಬಗ್ಗೆ ಹೇಳಿದ್ದೀನಿ, ಬ್ರಿಕ್ಸ್ ಬಗ್ಗೆ ಹೇಳಿದ್ದೀನಿ, ಮತ್ತು ನ್ಯಾಟೋ ಬಗ್ಗೆ ಹೇಳಿದ್ದೀನಿ, G20 ಕಂಟ್ರಿ ಬಗ್ಗೆ ಹೇಳಿದ್ದೀನಿ, G7 ಗ್ರೂಪ್ ಆಫ್ 7 ಬಗ್ಗೆ ಹೇಳಿದ್ದೀನಿ, G4 ಕಂಟ್ರಿ ಬಗ್ಗೆ ಹೇಳಿದ್ದೀನಿ. ಸೊ ಇವತ್ತಿನ ದಿನ ಏನಪ್ಪ ಅಂದ್ರೆ ಓಪೆಕ್. ಸರ್, ಓಪೆಕ್ ಕಂಟ್ರಿ ಬಗ್ಗೆ ಹಳೆಯ ಕ್ವಶನ್ಸ್ ಪೇಪರ್ ಅನ್ನು ತೆಗೆದಾಗ ಇದು ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿದ್ದಾರೆ. ಹಾಗಾಗಿ ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದಾಗ ಓಪೆಕ್ ಕಂಟ್ರಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಏನಪ್ಪಾ ಅಂತಂದಾಗ ಗೊತ್ತಿರಬೇಕು, ನಾನು ಓಪೆಕ್ ಯಾಕೆ ತೊಗೊಂಡಿದ್ದೀನಿ ಇವತ್ತು ಕ್ಲಾಸ್ ಅಂತ ಮೇನ್ ನೋಡ್ಬೇಕಾದ್ರೆ ಎರಡು ಕಾರಣಗಳು. 2019ರಲ್ಲಿ ಸೊ ನೋಡಿ, ಯಾವಾಗಂತ ನೋಡಿ, 2019ನಲ್ಲಿ ಡಿಸೆಂಬರ್ 31ರಲ್ಲಿ ಕೊರೋನಾ ರೋಗ ಬಂತು. ಆ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಏನು ಮಾಡ್ತಂದ್ರೆ ಎಲ್ಲ ಸದಸ್ಯ ರಾಷ್ಟ್ರಗಳು ಎಲ್ಲಂದ್ರೆ ಈ ಟ್ರಾನ್ಸ್ಪೋರ್ಟ್ ಅಂದರೆ ವೆಹಿಕಲ್ಗಳು ಸ್ಟಾಪ್ ಮಾಡಿದ್ರು. ಅವಾಗ ಏನಪ್ಪಾ ಅಂತಂದಾಗ ಭಾರತ ದೇಶ ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲಿರೋ 193 ದೇಶಗಳು ಎಲ್ಲ ಅವಲಂಬಿತರಾಗಿರುವುದು ಈ ಓಪೆಕ್ ಕಂಟ್ರಿಗಳ ಮ್ಯಾಗ, ಓಪೆಕ್ ದೇಶಗಳ ಮ್ಯಾಗ. ಈ ಓಪೆಕ್ ಕಂಟ್ರಿಗಳು ಏನಿದಾರಲ್ಲ ಇವ್ರ ಮ್ಯಾಗ ಅವಲಂಬಿತರಾಗಿದ್ದಾರೆ. ಸೊ ಹಾಗಾಗಿ 2019ರಲ್ಲಿ ಕೊರೋನಾ ರೋಗ ಬಂದ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಏನು ಓಪೆಕ್ ಈ 13 ರಾಷ್ಟ್ರಗಳಿದ್ದು, ಅವಾಗ ಪ್ರಸ್ತುತ ಈಗ 12 ರಾಷ್ಟ್ರಗಳದವು. 13 ರಾಷ್ಟ್ರಗಳನ್ನು ಏನು ಮಾಡಿದ್ರಂದ್ರೆ ಈ ತೈಲ ಉತ್ಪಾದನೆ ಮಾಡಿ ಸ್ಟಾಕ್ ಮಾಡಿದ್ರು, ಆದರೆ ಬೇರೆ ಕಂಟ್ರಿಗೆ ಕಳ್ಸಕ್ ಆಗ್ತಿದ್ದಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಈ ಒಂದು ಸುದ್ದಿ ಆಗಿತ್ತು. ಯಾವಾಗ 2019ರಲ್ಲಿ ಕೊರೋನಾ ರೋಗ ಬಂದಾಗ ಒಂದೇ ಕಾರಣ. ನೆಕ್ಸ್ಟ್ ಈಗ 2026 ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಹಾರ್ಮೋಜ್ ಜಲಸಂಧಿ. ಈ ಹಾರ್ಮೋಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದಾದಂಥ ಒಂದು ಕೊಲ್ಲಿ. ಈ ಒಂದು ಭಾಗದಲ್ಲಿ ಪದೇ ಪದೇ ಯುದ್ಧ ಆಗ್ತಾ ಇದೆ. ಆ ಯುದ್ಧಕ್ಕೋಸ್ಕರ ಈ ಇಸ್ಲಾಂ ಕಂಟ್ರಿಗಳು ಅದಲ್ಲ, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಇವು ಎಲ್ಲ ಅವಲಂಬಿತರಾಗಿರುವ ಕಂಟ್ರಿಗಳು. ನಾವು ಆಲ್ಮೋಸ್ಟ್ ಏನಾದ್ರೂ ತೈಲ ಉತ್ಪಾದನೆ ಮಾಡಬೇಕಾದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲವನ್ನು ನಾವು ತಗೋಬೇಕಾದ್ರೆ, ರಫ್ತು ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಈ ರಾಷ್ಟ್ರಗಳು ಕಂಪಲ್ಸರಿ ಬೇಕು. ಸೊ ಹಾಗಾಗಿ 2026ರಲ್ಲಿ ಹಾರ್ಮೋಜ್ ಜಲಸಂಧಿ, ಒಂದದ್ದು ನೋಡಿ ಕೊರೋನಾ ರೋಗ, ಒಂದದ್ದು ಕೊರೋನಾ, ಇನ್ನೊಂದು ಹಾರ್ಮೋಜ್ ಜಲಸಂಧಿ. ಸೊ ಗೊತ್ತಿರಬೇಕು, ಇವೆರಡೂ ಭಾಳ ಇಂಪಾರ್ಟೆಂಟ್. ಹಾರ್ಮೋಜ್ ಜಲಸಂಧಿ ಇವೆರಡೂಗಳಿಂದ ಏನಾಯ್ತಂದ್ರೆ ಇವು ಪ್ರಮುಖವಾದ ಈ ಅಂತಾರಾಷ್ಟ್ರೀಯ ಸಂಘಟನೆ ಪದೇ ಪದೇ ಕರೆಂಟ್ ಅಫೇರ್ಸ್ಗೆ ಬರುತ್ತೆ. ಹಾಗಾದ್ರೆ ಸರ್, ಇಲ್ಲಿ ನೇರವಾಗಿ ಎಕ್ಸಾಮಿಗೆ ಏನು ಕ್ವಶನ್ಸ್ ಕೇಳಿದ ಅಂದ್ರೆ ನೋಡಿ, ಹಾರ್ಮೋಜ್ ಇದು ಓಪೆಕ್ ಕಂಟ್ರಿಗಳಲ್ಲಿ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳು ಇದಾವೆ? ನೀವು ಹಳೆಯ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಆಲ್ರೆಡಿ ಕೇಳಿದ್ದಾರೆ. ಅವಾಗ ಎಷ್ಟು ಕಂಟ್ರಿಗಳಿದ್ದು ಅಂದ್ರೆ 19 ಕಂಟ್ರಿಗಳಿದ್ದು, ಆದ್ರೆ 13 ಕಂಟ್ರಿಗಳಿದ್ದು. ಪ್ರಸ್ತುತ ಈಗ ಒಪೆಕ್ ಕಂಟ್ರಿಗಳು ಎಷ್ಟಿದಾವಪ್ಪ ಅಂದ್ರೆ 12 ಅದಾವ. ಹೌದಾ ಸರ್? ಹಾಗಾದ್ರೆ ಯಾವ ಕಂಟ್ರಿಯನ್ನು ಹೊರಗೋಯ್ತು? ಇದು ಕ್ವಶನ್ಸ್ ನೇರವಾಗಿ ಎಕ್ಸಾಮ್ ಬರುತ್ತೆ ನೋಡಿ. ಅವಾಗ ಇದ್ರ ಬಗ್ಗೆ ಕೂಡ ಮಾತಾಡ್ಬೇಕಾಗತ್ತೆ. ಪ್ರಾರಂಭದಲ್ಲಿ ಎಷ್ಟಿದ್ದು? ಕೇವಲ 5 ಇತ್ತು, ನಂತರ 13 ಆಯ್ತು, 13 ಆಯ್ತು, ನಂತರ 14 ಬಂತು, ನಂತರ ಈಗ ಪ್ರಸ್ತುತ ಎಷ್ಟಿದೆ? 12 ಇದೆ. ಇದರ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಕಂಟ್ರಿಗಳಲ್ಲಿ ಸೊ ಸದಸ್ಯತ್ವ ಪಡಿತೆ ಮತ್ತು ರಿಟರ್ನ್ ಸೊ ರದ್ದಾಗುತ್ತೆ. ಹಾಗಾಗಿ 12 ಕಂಟ್ರಿಗಳ ಬಗ್ಗೆ ಮಾತಾಡಬೇಕು. ಒಂದದ್ದು. ಎರಡನೇ ಕ್ವಶನ್ಸ್ ಕೇಳ್ತಾನೆ ಎಕ್ಸಾಮಿಗೆ, ಬರೆದಿಟ್ಕೊಳ್ಳಿ. ಪ್ರಪಂಚದಲ್ಲಿರುವ 7 ಖಂಡಗಳಿದಾವಲ್ಲ, ಈ 7 ಖಂಡಗಳಲ್ಲಿ ದ ಓಪೆಕ್ ಕಂಟ್ರಿಗಳು ಏನಿದಾವಲ್ಲ, ಈ ಓಪೆಕ್ ಕಂಟ್ರಿಗಳು ಎಷ್ಟು ರಾಷ್ಟ್ರ ಅಂದ್ರೆ ಎಷ್ಟು ಖಂಡಗಳಿಗೆ ಹಂಚಿಕೆ ಆಗಿದೆ? ಹೌದಾ? ಅಥವಾ ಈ ಕೆಳಗಿನ ಯಾವುದೊಂದು ದೇಶ ಕೊಡ್ತಾನೆ ಓಪೆಕ್ ಕಂಟ್ರಿ, ಈ ಯಾವುದು ಕಂಟಿನೆಂಟ್ ಅಂದ್ರೆ ಯಾವುದು ಖಂಡಗಳಲ್ಲಿ ಬರುತ್ತದೆ ಅಂತ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ. ಗೊತ್ತಿರಬೇಕು ನಿಮಗೆ. ಇದು ಏನಪ್ಪಾ ಅಂತಂದ್ರ ನಮ್ಮ ಏಷ್ಯಾ ಖಂಡ, ಸೊ ಆಫ್ರಿಕಾ ಖಂಡ, ಸೊ ಹೌದಾ, ಇದು ಏಷ್ಯಾ ಖಂಡ, ಆಫ್ರಿಕಾ ಖಂಡ ಮತ್ತು ಇದು ದಕ್ಷಿಣ ಅಮೆರಿಕ ಖಂಡ. ಈ 3 ಖಂಡಗಳಲ್ಲಿ ಈ ಓಪೆಕ್ ಕಂಟ್ರಿಗಳು ಸಂಪೂರ್ಣವಾಗಿ ಹಂಚಿಕೆ ಆಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸಾಮಿಗೆ ಕೇಳ್ತಾನೆ, ಈ ಏಷ್ಯಾ ಖಂಡದಲ್ಲಿರುವ ಪಶ್ಚಿಮ ಭಾಗದಲ್ಲಿರುವ ಕಂಟ್ರಿ,
ಏಷ್ಯಾ ಖಂಡದ ಮಧ್ಯ ಭಾಗದಲ್ಲಿ ಪಶ್ಚಿಮಾತ್ಮ ಪೂರ್ವ ಭಾಗದಲ್ಲಿ ಹಂಚಿಕೊಂಡಿರುವಂತಹ ಕಂಟ್ರಿಗಳು ಮತ್ತು ಆಫ್ರಿಕಾ ಭಾಗದಲ್ಲಿರುವ ಕಂಟ್ರಿಗಳು ಮತ್ತು ದಕ್ಷಿಣ ಅಮೆರಿಕಾದಲ್ಲಿರುವ ಕಂಟ್ರಿಗಳನ್ನು ಒಳಗೊಂಡಂತೆ ಬಲಿಷ್ಠ ರಾಷ್ಟ್ರಗಳು ಇರುವಂತಹ ಈ ಕಂಟ್ರಿಗಳನ್ನು ಒಪೆಕ್ ಕಂಟ್ರಿಯ ಸದಸ್ಯ ರಾಷ್ಟ್ರಗಳಿದ್ದಾವೆ. ಈ ಕಂಟ್ರಿಗಳು ಏನಿದಾವಲ್ಲ, ಈ ಕಂಟ್ರಿಗಳದ್ದು ಕೆಲಸ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ತೈಲಗಳು ಉತ್ಪಾದನೆ ಮಾಡಬೇಕು. ಮತ್ತು 12 ಸದಸ್ಯ ರಾಷ್ಟ್ರಗಳದಾವಲ್ಲ, ಎಲ್ಲ ತಮ್ಮ 12 ಸದಸ್ಯ ರಾಷ್ಟ್ರಗಳನ್ನು ಇವ್ರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಪ್ರಮುಖ ಕೆಲಸ ಮಾಡುತ್ತೆ. ಹಾಗಾಗಿ ಈ 3 ಖಂಡದಲ್ಲಿರುವ ಕಂಟಿನೆಂಟ್ಗಳು ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ ನೇರವಾಗಿ ಕ್ವಶನ್ಸ್ ಕೇಳ್ತಾನೆ, ಗೊತ್ತಿರಬೇಕು. ಹಾಗಾಗಿ ನನಗೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಮಾಡಬೇಕಾದ್ರೆ ಮೊದಲು ಓಲ್ಡ್ ಮ್ಯಾಪಲ್ಲಿ ತೊಗೊಂಬರ್ತೀನಿ. ಎಕ್ಸಾಮಿಗೆ ಕೇಳ್ತಾನೆ ನಾಳೆಗೆ ನೋಡಿ. ಸೊ ವೆನಿಜುವೆಲಾ ಅನ್ನೋದು ಒಂದು ರಾಷ್ಟ್ರ, ಹೌದಾ? ಎಲ್ಲಿ ಬರುತ್ತೆ ವೆನಿಜುವೆಲಾ, ಗೊತ್ತಿರಬೇಕು. ಸೊ ಈ ತರ ಸ್ಟಡಿ ಮಾಡೋದ್ರಿಂದ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾನೆ. ಇಡೀ ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂತ ಎಕ್ಸಾಮ್ ಕೇಳ್ತಾನೆ. ಸೊ ಯಾವುದೆಲ್ಲ ಜಲಪಾತ ರೀ? ಏಂಜಲ್ ಜಲಪಾತ. ಅದು ಎಲ್ಲಿ ಬರುತ್ತೆ? ವೆನಿಜುವೆಲಾ. ಈ ಕಂಟ್ರಿ ಗೊತ್ತಾಗುತ್ತೆ. ಅಂದ್ರೆ ಈ ವೆನಿಜುವೆಲಾದಲ್ಲಿ, ಈಕ್ವೆಡರ್ ಅಲ್ಲಿ, ಸೊ ಆಮೇಲೆ ಲಿಬಿಯಾದಲ್ಲಿ, ಸೌದಿ ಅರೇಬಿಯಾ, ಇರಾನ್, ಇರಾಕ್ ಪ್ಲಸ್ ಆಮೇಲೆ ಕಾಂಗ್ರೋ, ಇವೆಲ್ಲ ಅಂಗೋಲಾ, ಇವೆಲ್ಲ ರಾಷ್ಟ್ರಗಳಲ್ಲಿ ಏನಂದ್ರೆ ತೈಲ ಉತ್ಪಾದನೆ ಮಾಡುವಂತ ಸೌಲಭ್ಯಗಳು ಇದಾವೆ. ಬೇರೆ ಯಾವ ಕಂಟ್ರಿಗಳಲ್ಲಿ ಇಲ್ಲ. ಅತಿ ಹೆಚ್ಚು ತೈಲ ಉತ್ಪಾದನೆ ಮಾಡುವಂತ ಕಂಟ್ರಿ ಇರೋದ್ರಿಂದ ಇಲ್ಲಿ ಪದೇ ಪದೇ ವಾದ ವಿವಾದ ಆಗ್ತಾ ಇದೆ. ಸೊ ಗೊತ್ತಿರಬೇಕು. ಇವೆಲ್ಲ ನಿಮಗೆ ಎಕ್ಸಾಮ್ಗಳಲ್ಲಿ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ನೇರವಾಗಿ ಪಿ ಸಿ ಎಕ್ಸಾಮಿಗೆ, ಪಿ ಸಿ ಎಕ್ಸಾಮ್ 2011ರಲ್ಲಿ DR ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದಾನೆ. ಒಪೆಕ್ ಅಂದ್ರೆ ಏನು ಫುಲ್ ಫಾರ್ಮ್ ಕೇಳಿದಾನೆ. ನೇರವಾಗಿ ಒಪೆಕ್ ಕೇಳಿದಾನೆ. ಒಪೆಕ್ ಅಂದ್ರೆ ಏನು? ಹೌದಾ ನೋಡಿ, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಹೌದಾ? ಅಂದ್ರೆ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಅಂದ್ರೆ ರಫ್ತು ಮಾಡುವಂಥದ್ದು, ಆಮದು ಮಾಡ್ಕೊಳ್ಳೋದಲ್ಲ, ಒಳ್ಳೆ ರಫ್ತು ಮಾಡುವಂಥದ್ದು. ಅಂದ್ರೆ ಉತ್ಪಾದನೆ ಮಾಡಿ, ತೈಲ ಉತ್ಪಾದನೆ ಮಾಡಿ ಆಮದು ಮಾಡ್ಕೊಳ್ಳೋದು. ಇವಾಗ ನಿಮ್ಗೆ ಗೊತ್ತಿರಬೇಕು, ಹಾರ್ಮೋಜ್ ಜಲಸಂಧಿದಿಂದ ಎಷ್ಟೋ ಗ್ಯಾಸ್ಗಳು ಪ್ರಾರಂಭ ಆಯ್ತು. ಹೌದಾ? ಎಲ್ಲ PGಗಳಲ್ಲಿ 5,000 ಇದ್ದದ್ದನ್ನು 8,000 10,000 ರೂಪಾಯಿ ಇಸ್ಕೊಂಡ್ರಲ್ರಿ. 100% ಅದು. ಯಾಕಂತಂದ್ರೆ ಇವಾಗ ಸೊ ನೋಡಿ 3,000 5,000 ವರೆಗೂ ಗ್ಯಾಸಸ್ ಬೆಲೆ ಆಗಿದೆ. ಯಾಕಾಗಿದೆ ಕಾರಣ ಅಂದ್ರೆ ಇವು ರಾಷ್ಟ್ರಗಳಿಗೆ ನೆಮ್ಕೊಂಡ ಮ್ಯಾಗ. ಹೌದಾ? ಎಲ್ಲಾ ಪ್ರಪಂಚದಲ್ಲಿ 7 ಖಂಡಗಳ ರಾಷ್ಟ್ರಗಳು ನೆಮ್ಕೊಂಡಿದ್ದು ಇವೇ ರಾಷ್ಟ್ರಗಳ ಮ್ಯಾಗ. ಹಾಗಾಗಿ ಸೊ ಇದು ಈಗ ಪ್ರಾಬ್ಲಮ್, ಹಾರ್ಮೋಜ್ ಜಲಸಂಧಿಯಿಂದ ಇದು ಪ್ರಾಬ್ಲಮ್ ಆಗಿದೆ. ಹಾಗಾದ್ರೆ ಇಲ್ಲಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಅಂದ್ರೆ ರಫ್ತು ಮಾಡುವಂತ ಕಂಟ್ರಿಗಳು, ಆಮದು ಮಾಡ್ಕೊಳ್ಳೋದಲ್ಲ, ತಲೆಗಿರಬೇಕು. ಹಾಗಾಗಿ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಂದು ಸಂಘಟನೆ ಈ ಒಪೆಕ್ ಕಂಟ್ರಿ ಆಗಿದೆ. ಹಾಗಾದ್ರೆ ಒಪೆಕ್ ಕಂಟ್ರಿಯ ಉದ್ದೇಶವೇನಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಉತ್ಪಾದನೆ ಮಾಡಬೇಕು. ಇಲ್ಲಿ 12 ಸದಸ್ಯ ರಾಷ್ಟ್ರಗಳದಾವಲ್ಲ, ಎಲ್ಲಾ ಸದಸ್ಯ ರಾಷ್ಟ್ರಗಳಲ್ಲಿ ತಮ್ಮ ಸ್ನೇಹಿತ ಮತ್ತು ಶಾಂತಿ, ಪರಂಪರೆ, ಭದ್ರತೆಯನ್ನು ಕಾಪಾಡ್ಕೊಂಡು ಮೂವ್ ಮಾಡ್ತಾ ಹೋಗ್ಬೇಕು. ಇವ್ರಿಗೆ ಕೆಲಸ ಮಾಡೋದು ಒಂದಕ್ಕೊಂದು. ಹೌದಾ? ಈ ಪ್ರಮುಖವಾದ ರಾಷ್ಟ್ರ ಇದಾವೆ. ಸೊ ಇಲ್ಲಿ ಗೊತ್ತಿರಬೇಕು, ಭಾರತ ದೇಶ ಇದರಲ್ಲಿ ಇಲ್ಲ. ಸೊ ಇದು ಒಂದು ಪಾಯಿಂಟ್ ಇರಬೇಕು. ಭಾರತ ದೇಶ ಇದರಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲ, ಗೊತ್ತಿರಬೇಕು ಇಷ್ಟು. ಹಾಗಾದ್ರೆ ನೋಡಿ, ಈಗ ಒಪೆಕ್, ಹೌದಾ? ಒಪೆಕ್ ಅಂದ್ರೆ ತೈಲ ಉತ್ಪಾದನೆ ದೇಶಗಳ ಒಕ್ಕೂಟವಾಗಿದ್ದು ಜಾಗತಿಕ ತೈಲ ಮಾರುಕಟ್ಟೆ ಬೆಲೆ ಮತ್ತು ಪೂರೈಕೆ ನಿಯಂತ್ರಣ ಮಾಡುವಂತ ಒಂದು ಸಂಘಟನೆ ಆಗಿದೆ. ಸೊ ಹಾಗಾದ್ರೆ ಒಪೆಕ್ ಎಷ್ಟು ಖಂಡಗಳಲ್ಲಿ ಬರುತ್ತೆ, ಯಾವ್ಯಾವ ರಾಷ್ಟ್ರಗಳದಾವು, ಒಪೆಕ್ ಅಂದ್ರೆ ಫುಲ್ ಫಾರ್ಮ್ ಏನಂತ ಗೊತ್ತಾಯ್ತು. ಹಾಗಾದ್ರೆ ಒಪೆಕ್ ಪ್ರಾರಂಭ ಆಗಿದ್ದು ಯಾವಾಗ? ಹೌದಾ? ಸರಿ, ಗೊತ್ತಿರಬೇಕು. ಒಪೆಕ್ ಪ್ರಾರಂಭ ಆಗಿದ್ದು ಇಲ್ಲಿ ನೇರವಾಗಿ ಕೊಟ್ಟಿದ್ದಾನೆ. ಸೊ ಎಲ್ಲ ಈ ಭಾಗದಲ್ಲಿ ಕೊಟ್ಟ. ಇದಕ್ಕೆ ಮಧ್ಯ ಪ್ರಾಚ್ಯ ಕಂಟ್ರಿ ಅಂತ ಕರೀತಾರೆ. ಏನ್ ಕರೀತಾರೆ? ಮಧ್ಯ ಪ್ರಾಂಚ್ ಕಂಟ್ರಿ. ಹೌದಾ? ಸೊ ಇದು ಆಫ್ರಿಕಾ ಕಂಟ್ರಿ, ಇದು ಏನಪ್ಪಾ ಅಂತಂದಾಗ ದಕ್ಷಿಣ ಅಮೆರಿಕ. ಸೊ ಗೊತ್ತಿರಬೇಕು, ಈ 3 ಖಂಡಗಳನ್ನು ಒಳಗೊಂಡಂತ ಕಂಟ್ರಿಗಳಿದಾವೆ. ಸರ್ ಹಾಗಾದ್ರೆ ಈ ಒಂದು ನಿಮಗೆ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ, ಇದು ಪ್ರಾರಂಭ ಆಗಿದೆ ಅವಾಗ. ಸೊ ನೋಡಿ, ಇಲ್ಲಿ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ. ಎಷ್ಟು ಚಂದ ಕ್ವಶನ್ಸ್ ಕೇಳಿದಾರೆ ಅಂದ್ರೆ ನೋಡಿ, ಇದು ಪ್ರಾರಂಭ ಆಗಿದ್ದು ಯಾವಾಗ ಅಂದ್ರೆ ನೋಡಿ, ಯಾವುದು? ಸೆಪ್ಟೆಂಬರ್ 14, 1960 ಅಂದ್ರೆ 1960ರಲ್ಲಿ. ಹಾಗಾದ್ರೆ ಪ್ರಾರಂಭ ಆಗಿದ್ದು ಎಲ್ಲಿ ಅಂದ್ರೆ ಯಾವ ಸಮಯ ಅಂದ್ರೆ ಇರಾನಿನ ಬಾಗ್ದಾದ್ನಲ್ಲಿ. ಎಲ್ಲಿರಿ? ಇರಾಕನ ಬಾಗ್ದಾದ್ನಲ್ಲಿ ಈ ಒಂದು ತೈಲಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಘಟನೆ ನಡೆಯುವ ಸಂದರ್ಭದಲ್ಲಿ ಆ ಭಾಗದಲ್ಲಿ ಏನಪ್ಪಾ ಅಂದ್ರೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳಲ್ಲಿ ಸಂಬಂಧಪಟ್ಟಂತೆ ಮಾಡಿದಾಗ ಈ ಸಮ್ಮೇಳನದಲ್ಲಿ ಇದಕ್ಕೆ ಸ್ಥಾಪನೆ ಆಯಿತು. ಹೌದಾ? ಕೇಳ್ತಾನೆ, ಬಾಗ್ದಾದ್ ಎಲ್ಲಿ ಬರುತ್ತೆ? ಇರಾಕ್. ಹಾಗಾದ್ರೆ ಪ್ರಾರಂಭದಲ್ಲಿ ಆ ಸಂದರ್ಭದಲ್ಲಿ ಸ್ಥಾಪನೆ ಆದಾಗ 1960ರಲ್ಲಿ ಸ್ಥಾಪನೆ ಆದಾಗ ಎಷ್ಟು ಕಂಟ್ರಿಗಳು ಇದ್ದು ನೇರವಾಗಿ SD 2016ರಲ್ಲಿ ಕೇಳಿದ್ದಾರೆ.
SDA 2016ರಲ್ಲಿ ಕ್ವೆಶನ್ ಪೇಪರ್ ತೆಗೆದು ನೋಡ್ರಿ. ಈ ಒಂದು ಒಪೆಕ್ ಕಂಟ್ರಿಯನ್ನು ಪ್ರಾರಂಭ ಆಗುವ ಸಂದರ್ಭದಲ್ಲಿ ಎಷ್ಟು ಕಂಟ್ರಿಗಳಿದ್ದು ಅಂದ್ರೆ 5. ಆದ್ರೆ 5 ಅಂತ ಕೇಳಿದ್ದಲ್ಲ, ಯಾವ್ಯಾವ ಕಂಟ್ರಿಗಳು ಅಂತ ಕೇಳಿದ್ದ. ಸರ್ ಹಾಗಾದ್ರೆ ಯಾವ್ಯಾವ ಅಂದ್ರೆ ಒಂದನೇದ್ದು ಇರಾಕ್, ಇರಾನ್, ಹೌದಾ? ಇನ್ನೊಂದು ಸೌದಿ ಅರೇಬಿಯಾ, ಹೌದಾ? ಇನ್ನೊಂದು ಕುವೈತ್, ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರ ಸೌದಿ ಅರೇಬಿಯಾ, ವೆನೆಜುವೆಲಾ, ಹೌದಾ? ಸೊ ಇವು 5 ಕಂಟ್ರಿಗಳು ಒಳಗೊಂಡಂತೆ ಇರಾನ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಕುವೈತ್ ಮತ್ತು ವೆನೆಜುವೆಲಾ, ಇವು 5 ಕಂಟ್ರಿಗಳನ್ನು ಒಳಗೊಂಡಂತೆ ಪ್ರಾರಂಭದಲ್ಲಿ ಒಪೆಕ್ ರಾಷ್ಟ್ರವನ್ನು ಏನ್ ಮಾಡಿದ್ರು 1960ರಲ್ಲಿ ಪ್ರಾರಂಭಿಸಲಾಯಿತು. ಹೌದಾ? ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ, ಎಕ್ಸಾಮ್ ಕ್ವೆಶನ್ಸ್ ಕೇಳಿದ್ದಾರೆ. ಇಲ್ಲಿ ನೋಡಿ, ನೀವೆಲ್ಲ ಓದ್ತೀರಿ, ಬಟ್ ಅಬ್ಸರ್ವಿಂಗ್ ಹೆಂಗಿರಬೇಕು ವಿದ್ಯಾರ್ಥಿಗಳಿಗೆ ಅಂದ್ರೆ, ನೋಡ್ರಿ ಇಲ್ಲಿ ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಎಕ್ಸಾಮ್ ಕೇಳ್ತಾನೆ. ಎಲ್ಲಿದೆ ಅಂದ್ರೆ, ಸೊ ಆಸ್ಟ್ರಿಯಾದ ಎಲ್ಲಿದೆ? ವಿಯೆನಾದಲ್ಲಿ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ವಿಯೆನಾ ಆಸ್ಟ್ರೇಲಿಯಾ ಇದೆ, ಆಸ್ಟ್ರಿಯಾ ಇದು ಒಪೆಕ್ ಸದಸ್ಯ ರಾಷ್ಟ್ರ ಅಲ್ಲ. ಅರ್ಥ ಆಯ್ತಾ? ಸೊ ಇದರಲ್ಲಿ ಒಪೆಕ್ ರಾಷ್ಟ್ರ ಸದಸ್ಯ ಅಲ್ಲ, ಇದು ಒಪೆಕ್ ಸದಸ್ಯ ರಾಷ್ಟ್ರ ಇಲ್ಲದ್ರೂ ಕೂಡ ಏನ್ ಮಾಡಿದ್ದಾರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ, ಅಲ್ಲಿ ಹುಡುಗರು 12 ಕಂಟ್ರಿಗಳ ಬಗ್ಗೆ ಓದ್ಕೋತಾರೆ. ಒಪೆಕ್ ಕಂಟ್ರಿ ಎಲ್ಲಿತ್ತಂದ್ರೆ ಈ ಸದಸ್ಯ ರಾಷ್ಟ್ರ ಪದದಲ್ಲಿ ಎಲ್ಲಾದ್ರೂ ಒಂದು ಕಡೆ ಹಾಕ್ತಾರೆ. ಸೊ ಟೋಟಲಿ ರಾಂಗ್. ಅದಕ್ಕಾಗಿ ಒಪೆಕ್ ಕಂಟ್ರಿ ಓದುವ ಸಂದರ್ಭದಲ್ಲಿ ತುಂಬಾ ಅಬ್ಸರ್ವಿಂಗ್ ಇರಬೇಕು. ಒಪೆಕ್ ಕಂಟ್ರಿಗಳು ಬೇರೆ, 12 ಕಂಟ್ರಿಗಳು ಬೇರೆ, ಆದರೆ ಒಪೆಕ್ ಹೆಡ್ ಕ್ವಾರ್ಟರ್ಸ್ ಇರುವುದು ಬೇರೆ. ಹಾಗಾದ್ರೆ ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಆಸ್ಟ್ರಿಯಾದ ವಿಯೆನಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಆದ್ರೆ ಸ್ಥಾಪನೆ ಆದಾಗ ಎಲ್ಲಿತ್ತು? ಯಾವಾಗ ಸ್ಥಾಪನೆ ಐತ್ರಿ? 1960ರಲ್ಲಿ ಸ್ಥಾಪನೆ ಆದಾಗ ಎಲ್ಲಿತ್ತು ಅಂದ್ರೆ ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿತ್ತು. ಸ್ಥಾಪನೆ ಆದಾಗ ಸ್ವಿಟ್ಜರ್ಲೆಂಡ್ ಜಿನಿವಾದಲ್ಲಿತ್ತು. ಆದ್ರೆ ಹೆಡ್ ಕ್ವಾರ್ಟರ್ಸ್ ಬೇರೆ, ಆದ್ರೆ ಆ ಸ್ಥಾಪನೆ ಆದ ಸಮ್ಮೇಳನ ಬೇರೆ. ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತುಂಬಾ ಕನ್ಫ್ಯೂಷನ್ ಇದೆ. 1960ರಲ್ಲಿ ನಂತರ ಏನ್ ಮಾಡ್ತಾರೆ, ಸ್ವಿಟ್ಜರ್ಲೆಂಡ್ ಜಿನಿವಾದಿಂದ ಏನ್ ಮಾಡಿದ್ರಿ, ಆಸ್ಟ್ರಿಯಾದ ವಿಯೆಟ್ನಾಗೆ ಸ್ಥಳಾಂತರಿಸಲಾಯಿತು 1965 ಸೊ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ, ಗೊತ್ತಿರಬೇಕು. ಹಾಗಾದ್ರೆ ಪ್ರಸ್ತುತ ಎಷ್ಟದಪ್ಪ ಅಂದ್ರ 12 ಸದಸ್ಯ ರಾಷ್ಟ್ರಗಳು. 14 ರಾಷ್ಟ್ರಗಳಲ್ಲಿ ನಿಮ್ಗೆ ಗೊತ್ತಿರಬೇಕು 2020ರಲ್ಲಿ 2020ಯಲ್ಲಿ ಯಾವುದು ಅಂದ್ರೆ ಇಕ್ವೇಟರ್, ಹೌದಾ? ಸೊ ಇಕ್ವೇಟರ್ ಒಂದು ಕಂಟ್ರಿ ರದ್ದು ಮಾಡಿಸಲಾಯಿತು. 2024ರಲ್ಲಿ ಮತ್ತು ಅಂಗೋಲಾ ಅಂತ ಇದೆಲ್ಲ, ಇದನ್ನು ಕೂಡ ಹೊರಗೋಯ್ತು. ಇವೆರಡು ಕಂಟ್ರಿಗಳು ಗೊತ್ತಿರಲಿ. ಸೊ ನೆಕ್ಸ್ಟ್ ಹೇಳ್ತೀನಂತೆ. ಈಗ ಪ್ರಸ್ತುತ 12 ಕಂಟ್ರಿ ರಾಷ್ಟ್ರಗಳದಾವ, ಆದ್ರೆ ಸಚಿವಾಲಯ ಇರೋದು ಎಲ್ಲಿಪ್ಪ ಅಂತಂದಾಗ ಅದು ಎಲ್ಲೈತ್ರಿ? ವಿಯೆನಾದಲ್ಲಿದೆ. ಹಾಗಾದ್ರೆ ಇದ್ರ ಸದ್ಯ ಇದಕ್ಕ 5 ಸದಸ್ಯ ರಾಷ್ಟ್ರ ಪ್ರಾರಂಭದಲ್ಲಿ ಹೇಳಿದಲ್ಲ, ಒಂದು ಇರಾನ್, ಇರಾಕ್ ಮತ್ತು ಕುವೈತ್, ಸೌದಿ ಅರೇಬಿಯಾ, ವೆನಿಜುವೆಲಾ, 5 ಸದಸ್ಯ ರಾಷ್ಟ್ರಗಳಿದಾವೆ. ಹಾಗಾದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಟೋಟಲ್ 12 ಇದಾವೆ. ಅವು 12 ರಾಷ್ಟ್ರಗಳನ್ನು ಹೇಳ್ಬೇಕು, ಖಂಡಗಳ ಆಧಾರ ಮೇಲೆ ನೋಡ್ಬೇಕಾದ್ರೆ ಇಲ್ಲಿ ನೋಡಿ, ಮಧ್ಯಪ್ರಾಚ್ಯ ಹೇಳಿದ್ದೀನಿ ಆಲ್ರೆಡಿ, ಇದರಲ್ಲಿ ಆಫ್ರಿಕಾ, ದಕ್ಷಿಣ ಅಮೆರಿಕ, ಇದರಲ್ಲಿ ಇರಾನ್ ಬರುತ್ತೆ, ಇರಾಕ ಮತ್ತು ಕುವೈತ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್, ಈ 5 ಬರ್ತಾವೆ. ಆದ್ರೆ ಆಫ್ರಿಕಾದಲ್ಲಿ ನೋಡಿ, ಅಲ್ಬೇರಿಯಾ, ಲೀಬಿಯಾ, ನೈಜೀರಿಯಾ, ಗ್ಯಾಬೋನ್, ಇಕ್ವೇಟೋರಿಯಾ, ಸೊ ಈ ಕಾಂಗೋ ರಿಪಬ್ಲಿಕ್, ಇಷ್ಟು ಬರುತ್ತೆ. ಆದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಒಂದೇ ಒಂದು ಬರೋದು ಯಾವ್ದಂದ್ರೆ ಯಾವ್ದು ಬರುತ್ತೆ? ವೆನಿಜುವೆಲಾ. ದಕ್ಷಿಣ ಆಫ್ರಿಕಾದಲ್ಲಿ ಒಂದೇ ಒಂದು ಕಂಟ್ರಿ ಬರುತ್ತೆ, ವೆನಿಜುವೆಲಾ. ಆತ್ಮೀಯ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಗೊತ್ತಿರಬೇಕು, ಇಕ್ವೇಟರ್ ಇದಲ್ವಾ, ಇದು ಇಕ್ವೇಟರ್ ಇದಲ್ಲ, ಇದು ಏನಪ್ಪಾ ಅಂದ್ರ 2020ಯಲ್ಲಿ ರದ್ದು ಮಾಡಲಾಯಿತು. 2020ಯಲ್ಲಿ ಸದಸ್ಯತ್ವ ಸ್ಥಾನ ರದ್ದಾಗಿದೆ. ಇಲ್ಲಿ ಎಕ್ಸಾಮ್ ಕೇಳಿದೆಯಾ, 2018ರಲ್ಲಿ IAS ಎಕ್ಸಾಮಿಗೆ ಒಂದು ಕ್ವಶನ್ಸ್ ಕ್ಲಿಕ್ ಮಾಡಿದ. ಸರ್ ಇವನು ಮಾಸ್ತರ್ ಸುಳ್ಳು ಹೇಳ್ತಾನೆ ಅಂತ ಗೊತ್ತಿರಬೇಕಾದ್ರೆ ನೋಡಬೇಕು. 2018ರಲ್ಲಿ IAS ಎಕ್ಸಾಮಿಗೆ ಒಂದು ಕ್ವಶನ್ಸ್ ಕ್ಲಿಕ್ ಮಾಡಿದ. ಏನಂತಂದ್ರೆ ಸಮಭಾಜಕ ವೃತ್ತ, ಯಾವ್ದ್ರಿ? ಸಮಭಾಜಕ ವೃತ್ತ 0 ಡಿಗ್ರಿ ರೇಖಾ ಮತ್ತು ಇಕ್ವೇಟರ್ ಇದಲ್ಲ, ಇದು ಈ ಒಂದು ಆಫ್ರಿಕಾ ಖಂಡದ ಯಾವ ದೇಶಕ್ಕೆ ಮೊದಲ ಬಾರಿಗೆ ಹಾದು ಹೋಗುತ್ತೆ ಅಂದ್ರೆ, ಅದರ ಮೇಲೆ ಹಾದು ಹೋಗುತ್ತಂದ್ರೆ ಇಕ್ವೇಟರ್ ದೇಶ ಮ್ಯಾಗ ಹಾದು ಹೋಗುತ್ತೆ ಅಂತ ಇದು ನೇರವಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಕೊಡಬೇಕು. IAS ಎಕ್ಸಾಮಿಗೆ ಕ್ವಶನ್ಸ್ ಕ್ಲಿಕ್ ಮಾಡಿದ್ದಾನೆ, ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಇಲ್ಲಿ ನೋಡಿ, ಸೊ ಇಷ್ಟು ರಾಷ್ಟ್ರಗಳು ಗೊತ್ತು ನಿಮ್ಗೆ, ಎರಡೂ ಗೊತ್ತಿರಬೇಕು, ಖಂಡಗಳ ನೋಡ್ಬೇಕು, ಟಾರ್ಗೆಟ್ ಮಾಡಬೇಕು. ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ, ಇವೆಲ್ಲ ರಾಷ್ಟ್ರಗಳು ಗೊತ್ತಿರಬೇಕು. ಆದರೆ ಇತ್ತೀಚೆಗೆ ಏನಂದ್ರೆ ನೋಡಿ, ಒಂದು ಅಂಗೋಲಾ, ಒಂದು ಇನ್ನೊಂದು ಖಾತಾರ್,
ಇವೆರಡೂ ಸಂಘಟನೆಯಿಂದ ಹೊರಬಂದಿದೆ. ಬಟ್ ಇದಕ್ಕಿಂತ ಮುಂಚಿತವಾಗಿ ಇಕ್ವೇಟರ್ ಹೋಗಿದೆ. ಸೊ 14 ಕಂಟ್ರಿಗಳಲ್ಲಿ ಇಕ್ವೇಟರ್ ಹೋಗಿ ಮತ್ತೆ ಇವೆರಡು ಬಂದು ಆ್ಯಡ್ ಆಗಿದ್ದು ಮತ್ತೆ 2 ಹೋದು ಅವತ್ತು 12 ಉಳಿದಿದೆ. ಟೋಟಲ್ ಗೊತ್ತಿರಬೇಕು. ಈಗ ಪ್ರಸ್ತುತ 12 ಕಂಟ್ರಿಗಳಿದಾವೆ ಸರ್. ಹಾಗಾದ್ರೆ ಒಪೆಕ್ನ ಮುಖ್ಯ ಉದ್ದೇಶವೇನಿತ್ತು? ಒಪೆಕ್ ರಾಷ್ಟ್ರ ಮುಖ್ಯ ಉದ್ದೇಶವೇನಿತ್ತು? ಹೌದಾ? ಸೊ ಹಾಗಾಗಿ ಹೇಳಿದ್ನಲ್ಲ, ಇಲ್ಲಿ ತೈಲ ಬೆಲೆ ಸ್ಥಿರತೆ. ಹೌದಾ? ನೋಡಿ, ಬೆಲೆಗಳು ಹೆಂಗಿರ್ಬೇಕಂದ್ರೆ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳಲ್ಲಿ ಏರಿಳಿತ ಆಗಿಬಾರ್ದು. 12 ಕಂಟ್ರಿಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹರ್ಮೋಜ್ ಜಲಸಂಧಿ ಆಯಿತು. ಹಾಗಾಗಿ ಹರ್ಮೋಜ್ ಜಲಸಂಧಿ ಆಗೋದ್ರಿಂದ ನಮಗೆ ತೈಲ ಉತ್ಪಾದನೆ ಮಾಡುವಂಥ ನಮ್ಮ ಇಸ್ಲಾಂ ಕಂಟ್ರಿಗಳು ಏನಿದಾವಲ್ಲ, ಅದಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಬಂಡವಾಳ ಮಾಡ್ಕೋಬೇಕಂತ ಏನು ಮಾಡಿ ಜಾಸ್ತಿ ಬೆಲೆ ಮಾಡಂಗಿಲ್ಲ. ಹೌದಾ? ಅಲ್ಲಿ ಏನು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಆದ್ರೆ ಜಾಸ್ತಿ ಬೆಲೆ ಹಾಕೋರು ಯಾರು? ನಮ್ಮ ಲೋಕಲ್. ಹೌದಾ? ಇವಾಗಿನ ಮೂಮೆಂಟಲ್ಲಿ ನೋಡಿ ತುಂಬಾ ಜಾಸ್ತಿ ಆಗ್ತಾರೆ. ನೀನು ನಂಬಲ್ಲ, ನಾನು ಕೊರೋನಾ ಟೈಮಲ್ಲಿ ಪೆಟ್ರೋಲ್ ತಗೋಬೇಕಾದ್ರೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟು ತೊಗೊಂಡಿದ್ದೀವಿ. ಹೌದಾ? ಸೊ ಲಾಕ್ಡೌನ್ ಟೈಮಲ್ಲಿ ಓಕೆ, ನೀತಿಗಳ ಸಮಾನತೆ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಏಕರೂಪತೆ, ಎಲ್ಲರಲ್ಲಿ ಈಕ್ವಲ್ ಆಗಿ ನಿಯಮಗಳು ಇದಾವೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ FD SCD ಎಕ್ಸಾಮಲ್ಲಿ ಕೇಳ್ತಾರೆ ಸ್ಥಿರ ಆದಾಯ. ಹೌದಾ? ನೋಡಿ, ಸ್ಥಿರ ಅಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಹಂಚಿಕೆ ಕೊಡುವಂಥದ್ದು, ಯಾರಿಗೂ ಏರ್ಪೇರಿಲ್ಲ. ನನ್ನ ವೆನಿಜುವೆಲಾ, ನಾನು ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರುವಂಥ ಬಲಿಷ್ಠ ರಾಷ್ಟ್ರ, ನನಗೆ ಜಾಸ್ತಿ ಕೊಡಬೇಕು, ನಾನು ಇರಾನ್ ಇಸ್ಲಾಂ ಕಂಟ್ರಿ, ನನಗೆ ಬಾಗ್ದಾದ್ ಸೊ ಕಡಿಮೆ ಕೊಡ್ಬೇಕಂತೇನಿಲ್ಲ. ಆದರೆ ಈ ಒಂದು ರಾಷ್ಟ್ರಗಳಲ್ಲಿ 40% ಏನು ಮಾಡ್ತಾರಪ್ಪ ಅಂದ್ರೆ ತೈಲಗಳು ಉತ್ಪಾದನೆ ಮಾಡುವಂಥ ಕಂಟ್ರಿ. ಆದರೆ 80% ಅಲ್ಲಿ ನಿಕ್ಷೇಪಗಳು ಕಂಡು ಬರುತ್ತೆ. 80% ಅಲ್ಲೇ. ನಿಮಗೆ ನಾಳೆಗೆ PSI ಪ್ರಬಂಧ ಬರೆಯೋ ಸಂದರ್ಭದಲ್ಲಿ ಹರ್ಮೋಜ್ ಜಲಸಂಧಿ ಕೇಳ್ತಾರೆ. ಹರ್ಮೋಜ್ ಜಲಸಂಧಿ ಬಗ್ಗೆ ಭಾರತ ದೇಶದ ಪಾತ್ರ ಏನು, ಅಥವಾ ಹರ್ಮೋಜ್ ಜಲಸಂಧಿಯಿಂದ ತೈಲ ಉತ್ಪಾದನೆಯಲ್ಲಿ ಭಾರತ ದೇಶಕ್ಕೆ ಯಾವ ಥರ ಸಮಸ್ಯೆ ಉಂಟಾಗಿದೆ ಅಂತ ನೇರವಾಗಿ PSI ಎಕ್ಸಾಮಿಗೆ 20 ಮಾರ್ಕ್ಸ್ ಕೇಳ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇಂಥ ಪಾಯಿಂಟ್ಸ್ ತಗೋಬೇಕು. ಹೌದಾ? ಸರ್, ಈಗ ಈ ಒಪೆಕ್ ಕಂಟ್ರಿಗಳು 40% ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇದ್ದು 80% ನಿಪೇಕ್ಷವನ್ನು ಒಳಗೊಂಡಂಥ ಒಂದು ಕಂಟ್ರಿ ಇರೋದ್ರಿಂದ ಈ ಕಂಟ್ರಿಗಳನ್ನೇಂಬಿ ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳನ್ನು ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸೊ ಎಲ್ಲರೂ ಅನುಭವಿಸಬೇಕಾದ ಸಮಸ್ಯೆಗಳು ಉಂಟಾಗೋದು ಸಹಜ. ಹಾಗಾಗಿ ಇವೆಲ್ಲ ಬರ್ಕೊಂಡು ಏನ್ ಮಾಡಬೇಕು? ಪಾಯಿಂಟ್ ಅಲ್ಲಿ ಇಟ್ಕೋಬೇಕು. ಹಾಗಾಗಿ ಗೊತ್ತಿರಬೇಕು. ಸೊ ಇಷ್ಟು 2016ರಲ್ಲಿ ಭಾಳ ಇಂಪಾರ್ಟೆಂಟು. ಒಪೆಕ್ ಕಂಟ್ರಿಗಳ ಈ ತರ 10 ತೈಲ ಉತ್ಪಾದನೆಗಳ ದೇಶಗಳು ಸೇರಿಸಿದ್ರು. ಇದು ಒಪೆಕ್ ಸದಸ್ಯರಲ್ಲದು 10 ಈ ತರ. ಸೊ ಅವುಗಾಗಿ ಒಪೆಕ್ ಪ್ಲಸ್ ಅಂತ ಮಾಡಿದ್ವು. ಹೌದಾ? ಇದರಲ್ಲಿ ರಷ್ಯಾ ಬರುತ್ತೆ, ಆಮೇಲೆ ಓಮನ್ ಅಂತ ಒಂದು ಕಂಟ್ರಿ ಬರುತ್ತೆ, ಆಸ್ಟ್ರಿಯಾ ಅಂತ ಒಂದು ಕಂಟ್ರಿ ಬರುತ್ತೆ. ಇವು ಒಪೆಕ್ ಪ್ಲಸ್ ಅಂತ ಕರಿತೀವಿ ಅಷ್ಟೇ. ಇವೇನು ಇಂಪಾರ್ಟೆಂಟ್ ಅಲ್ಲ. ಒಪೆಕ್ ಪ್ಲಸ್ ಅಂತ ಒಂದು 3 ಕಂಟ್ರಿಗಳು ಬರ್ತಾವೆ, ಗೊತ್ತಿರಬೇಕು. ಇವುಗಳಲ್ಲಿ ಎಕ್ಸಾಮ್ಗಳಲ್ಲಿ ಕೇಳೋದು ತುಂಬಾ ಕಡಿಮೆ. ಒಪೆಕ್ ಪ್ಲಸ್ ಅಂದ್ರೆ ಇರ್ತಾವ ಹೋಗ್ತಾವ. ಸೊ ಒಂದು ಪ್ಲಸ್ ಮೈನಸ್ ಕಾಮನ್ ಇರುತ್ತೆ, ಅದ್ರ ಗೊತ್ತಿರ್ಬೇಕು. ಬಟ್ ಇದು ಮಾತ್ರ ತುಂಬಾ ಇಂಪಾರ್ಟೆಂಟು, ಬರೆದಿಟ್ಟುಕೊಳ್ಳಿ. ಇದು ಎಕ್ಸಾಮ್ ಮುಂದೆ KE ಎಕ್ಸಾಮಿಗೆ, KPSC ಎಕ್ಸಾಮಿಗೆ ಪಕ್ಕ ಒಂದು ಕ್ವಶನ್ಸ್ ಕೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳ ಡೌಟೇ ಇಲ್ಲ. ಒಪೆಕ್ ಒಂದು ಕಾರ್ಟೆಲ್. ಸೊ ಒಂದು ಕಾರ್ಟೆಲ್ ಅಂದ್ರೆ ಏನು? ಎಕ್ಸಾಮಲ್ಲಿ ಏನಪ್ಪ ಕಾರ್ಟೆಲ್ ನಾನು ಓದಿಲ್ಲ. ಹೌದಾ? ಎಲ್ಲರೂ ಹಾಕ್ತಾರೆ. ಯಾವ್ದು ಶಾತವಾಹನ ರಾಜಧಾನಿ ಯಾವುದು, ಶಾತವಾಹನ ಮನೆತನ ಸ್ಥಾಪಕ ಯಾರು, ಸಿಂಧು ನಾಗರಿಕತೆ ಮೊದಲ ಸಂಸ್ಥಾನ, ಎಲ್ಲರೂ ಹಾಕ್ತಾರೆ. ಅಂಥವೆಲ್ಲ ಬೇಕಾಗಿಲ್ಲ. ಇಲ್ಲಿ ನವಕೋಟಿ ನಾರಾಯಣಿನೇ ಸರ್ ಬಿಡಿಸಿದ್ರು. ನವಕೋಟಿ ನಾರಾಯಣಿ ಚಿಕ್ಕದೇವರಾಜ ಎಲ್ಲರಿಗೂ ಗೊತ್ತು. ಹೌದಾ? ಯಾರಿಗೆ ಗೊತ್ತಿಲ್ಲ ಹೇಳಿ? ಮಾರ್ಟಿನ್ ಲೂಥರ್ ಬಸವಣ್ಣರಿಗೆ ಗೊತ್ತಿದ್ದು ಎಲ್ಲರಿಗೂ ಗೊತ್ತು. ಎಕ್ಸಾಮ್ ಹಾಲಲ್ಲಿ ಕುಂತವನು 1 ಲಕ್ಷ ಜನ ರೈಟ್ ಆಗ್ತಾರೆ. ಯಾರಿಗೂ ಡಿಫಿಕಲ್ಟ್ ಆಗತ್ತೆ, ಅದಕ್ಕೆಲ್ಲ ಆನ್ಸರ್ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ ಎಕ್ಸಾಮಲ್ಲಿ ಲಿಸ್ಟಲ್ಲಿ ಹೆಸರು ಬರೋಕ್ಕೆ ಸಾಧ್ಯ ಆಗುತ್ತೆ. ಈಜಿಗೆ ಯಾರು ಮಕ್ಕಳು ಈಜಿ ಸಣ್ಣ ಮಕ್ಕಳು ಮಾಡ್ಕೋತಾರೆ. ಓಕೆ, ಹಾಗಾಗಿ ಒಪೆಕ್ ಒಂದು ಕಾರ್ಟೆಲ್. ಇದು ಏನಂದ್ರೆ ಉತ್ಪಾದನೆಯನ್ನು ನಿಯಂತ್ರಿಸುವುದರ ಮೂಲಕ ಬೆಲೆಗಳನ್ನು ನಿರ್ಧರಿಸುವಂತ ಕೆಲಸ ಮಾಡುತ್ತೆ. ಎಷ್ಟು ಉತ್ಪಾದನೆ ಆಗಿದೆ, ತೈಲ ಉತ್ಪಾದನೆ ಎಷ್ಟು ಉತ್ಪಾದನೆ ಆಗಿದೆ, ಆ ನಿಯಂತ್ರಿಸುವ ಮೂಲಕ ಬೆಲೆಗಳನ್ನು ನಿರ್ಧರಿಸುವಂತ ಏಕೈಕ ಕಾರ್ಯ ಮಾಡೋದಂದ್ರೆ ಕಾರ್ಟೆಲ್ಸ್. ಕಾರ್ಟೆಲ್ ತುಂಬಾ ಇಂಪಾರ್ಟೆಂಟ್. ಬೆಲೆಗಳ ಎಷ್ಟು ಉತ್ಪಾದನೆ ಆಗಿದೆಯೋ ಅದಕ್ಕೆ ಬೆಲೆಗಳ ನಿರ್ಧಾರ ಕೊಡುವಂತ ಕೆಲಸ ಮಾಡುವಂಥದ್ದು. ಹೌದಾ? ಗೊತ್ತಿರಬೇಕು. ಹಾಗಾಗಿ ನಿಮಗೆ ಇದರ ಬಗ್ಗೆ ನೇರವಾಗಿ ಎಕ್ಸಾಮ್ ಕೊಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಇದು ಕಂಪಲ್ಸರಿ ಇಂಪಾರ್ಟೆಂಟ್. ಇನ್ನಂತೆಲ್ಲ ನೋಡ್ಬೇಕು. ಹುಡುಗರುಗಳು ಇಂಥವೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಏನ್ ಮಾಡೋದಂದ್ರೆ ಎಕ್ಸಾಮ್ಗಳಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ನೀವು ಇಂಥದಕ್ಕೆಲ್ಲ ಆನ್ಸರ್ ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ತೀರಾ. ಓಕೆ, ಹಾಗಾದ್ರೆ ಈಗ ಭಾರತ ಮೇಲೆ ಪ್ರಭಾವ ಹೆಂಗ್ ಬಿದ್ದಿದೆ, ಜಗತ್ತಿನ ಮೇಲೆ ಪ್ರಭಾವ ಹೆಂಗ್ ಬಿದ್ದಿದೆ. ಹೌದಾ? ಮೊನ್ನೆ ಎಕ್ಸಾಮ್ ಅಲ್ಲಿ ನೇರವಾಗಿ ಕ್ವಶನ್ಸ್ ಕೇಳಬಹುದು ನಿಮಗೆ. ಇದು ಒಪೆಕ್ ರಾಷ್ಟ್ರಗಳು ತೈಲ ಉತ್ಪಾದನೆ ಮಾಡುವ ಸ್ಥಗಿತ ಆಗಿರೋದ್ರಿಂದ
ಪ್ರಪಂಚದ ಮೇಲೆ ಯಾವ ಥರ ಪರಿಣಾಮ ಬಿದ್ದಿದೆ ಅಥವಾ ಭಾರತದ ಮೇಲೆ ಯಾವ ಥರ ಎಫೆಕ್ಟ್ ಆಗಿ ಬಿದ್ದಿದೆ ಅಂತ ಕ್ವಶನ್ಸ್ ಕೇಳ್ಬಿಡ್ತಾನೆ. 20 ಮಾರ್ಕ್ಸ್ಗೆ ಸಮಗ್ರವಾಗಿ 600 ಶಬ್ದ ಮೀರಿದಂತೆ ಪ್ರಬಂಧ ಬರೀರಿ ಅಂತ ಕೇಳ್ಬಿಡ್ತಾನೆ. ಯಾಕಂತಂದ್ರೆ ಇವೆಲ್ಲ ಕಂಟ್ರಿಗಳು ಇಂಟರ್ನ್ಯಾಷನಲ್ ನ್ಯೂಸ್, ಇಂಥವು ಯಾರು ಪ್ರಬಂಧ ಬರೀತಾರೋ ಅವರು ರ್ಯಾಂಕಿಂಗ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ 40 ಮಾರ್ಕ್ಸ್ ಬಿದ್ದಿದೆ ಸರ್, ನನಗೆ ಒಳ್ಳೆ 45 ಮಾರ್ಕ್ಸ್ ಬಿದ್ದಿದೆ. ಯಾಕಂತಂದ್ರೆ ಎಕ್ಸಾಮ್ ಹಾಲಲ್ಲಿ 100 ವಿದ್ಯಾರ್ಥಿಗಳಲ್ಲಿ ಆಲ್ಮೋಸ್ಟ್ ಒಂದು 5% ಹುಡುಗರು ಇಂಥ ಪ್ರಬಂಧ ಆಯ್ಕೆ ಮಾಡ್ಕೋತಾರೆ. ಆದರೆ 95% ಅದು ಆಯ್ತು, ಅದೇ ಮಹಿಳಾ ಸಬಲೀಕರಣ, ಅದೇ ಭ್ರಷ್ಟಾಚಾರ, ಅದೇ ಭಯೋತ್ಪಾದನೆ, ಅದೇ ರೈತರ ಆತ್ಮಹತ್ಯೆ, ಆಯ್ತು ಅದೇ ಚಳವಳಿ ಮುಗೀತು. ಹಾಗಾಗಿ ಎಕ್ಸಾಮಲ್ಲಿ ಇಂಥದ್ದು ಕೈ ಹಾಕಬೇಕಾದ್ರೆ ನಿಮಗೆ ನಾಲೆಜು ಮತ್ತು ಆ ಸಬ್ಜೆಕ್ಟ್ ಹಿಡಿತ ತುಂಬ ಚೆನ್ನಾಗಿರಬೇಕು. ಆ ಹಿಡ್ತಾ ಇದ್ದಾಗ ನೀವು ಏನು ಬೇಕಲ್ಲ, ಭಾರತ ಮೇಲೆ ಹೌದಾ, ಭಾರತ ಮೇಲೆ ತನ್ನ ಕಚ್ಚಿತೆಯಲ್ಲಿ ಹೆಚ್ಚಿಸುವ ಭಾಗದಲ್ಲಿ OPEC ರಾಷ್ಟ್ರಗಳಿಂದಲೂ ಆಮದು ಮಾಡ್ಕೋತಿದ್ದೀವಿ. ಅದು ರಫ್ತು ಮಾಡುತ್ತೆ, ನಾವು ಆಮದು ಮಾಡ್ಕೋತಾ ಇದ್ದೀವಿ. ಹೌದಾ, ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅದು ರಫ್ತು ಮಾಡ್ಕೊಂಡು ನಾವು ಆಮದು ಮಾಡ್ಕೋತೀವಿ, ಅದ್ರ ಮ್ಯಾಗ ಅವಲಂಬಿತರಾಗಿದ್ದೀವಿ. ಹೌದಾ. ಸೊ ಹಾಗಾಗಿ ಅದರಿಂದ OPEC ತೆಗೆದುಕೊಳ್ಳುವ ನಿರ್ಧಾರ ಭಾರತ ಆರ್ಥಿಕತೆ ಮೇಲೆ ಅದು ಎಸ್ಪೆಷಲಿ ಹಣದುಬ್ಬರ ಆಗಿರಬಹುದು, ಪೆಟ್ರೋಲಿಯಂ ಬೆಲೆಗಳಲ್ಲಿ ಏರಿಕೆ ಆಗಿರಬಹುದು, ಇವೆಲ್ಲದಕ್ಕೆ ಮೇಲೆ ಪ್ರಮುಖವಾದ ಪರಿಣಾಮ ಬೀಳುತ್ತೆ. ನೇರವಾಗಿ ಎಕ್ಸಾಮ್ ಅನ್ನು ಓದುವ ಸಂದರ್ಭದಲ್ಲಿ ನಿಮ್ಮ ಟಾರ್ಗೆಟ್ ಹೆಂಗಿರ್ಬೇಕಂದ್ರೆ, ಏನೇ ಕ್ವಶನ್ಸ್ ಕೇಳಿದ್ರಿ ನೋಡಿ, OPEC ಅಂದ್ರೆ ಏನು, ಸ್ಥಾಪನೆ, ಕೇಂದ್ರ ಕಚೇರಿ, ಹೌದಾ, ಅದರ ಮೊದಲ ಅಧ್ಯಕ್ಷ, ಪ್ರಸ್ತುತ, ಇವೆಲ್ಲ ಎಲ್ಲರೂ ಆಗ್ತಾರೆ, ಇವೆಲ್ಲ ಬೇಕಾಗಿಲ್ಲ ಎಕ್ಸಾಮಲ್ಲಿ, ಇವೆಲ್ಲ ಬೇಕಾಗಿಲ್ಲ ನಮಗೆ. ಅಂದರೆ ಆಳವಾಗಿ ಡೆಪ್ತ್ ಆಗಿ ತಿಳ್ಕೊಬೇಕು. OPEC ಅಂದ್ರೆ ಹೆಂಗೆ ಪ್ರಾರಂಭ ಆಯಿತು, ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು, ಹೌದಾ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಉತ್ಪಾದನೆ ಮಾಡೋಕ್ಕೆ. ಓಕೆ, ಹಾಗಾದರೆ OPEC ಕಂಟ್ರಿ ಪ್ರಾರಂಭ ಆಗಬೇಕಾದ್ರೆ ಪ್ರಪಂಚದಲ್ಲಿರೋ ಎಲ್ಲ ಖಂಡಗಳಲ್ಲಿ ಎಲ್ಲೆಲ್ಲಿ ಫೋಕಸ್ ಮಾಡಿದರು. ಅಮೇರಿಕಾ ಫೋಕಸ್ ಮಾಡಿದ್ದಾರೆ, ಆಫ್ರಿಕಾ ಫೋಕಸ್ ಮಾಡಿದ್ದಾರೆ, ಮಧ್ಯ ಫ್ರೆಂಚ್ ಅಂದರೆ ಏಷ್ಯಾ ಖಂಡದ ಮಿಡಲ್ ಭಾಗ, ಇವು 3 ಕಂಟಿನೆಂಟ್ಗಳು ಸೇರಿ 12 ಬಲಿಷ್ಠ ರಾಷ್ಟ್ರಗಳು ಆಯ್ಕೆಯಾಗಿದ್ದವು. ಹಾಗಾದರೆ ಅವು ಏನು ಮಾಡ್ತಾವೆ ಅಂದರೆ, ಅಲ್ಲಿ ಫಂಡಮೆಂಟಲ್ ಆಗಿ ಎಲ್ಲ ಒಂದು ತೈಲ ಉತ್ಪಾದನೆ ಮಾಡುವ ಸಿಗುವಂಥ ಕಚ್ಚಾ ಪದಾರ್ಥಗಳು ಇದೆ. ಹಾಗಾಗಿ ಉತ್ಪಾದನೆ ಮಾಡೋದು. ಹಾಗಾದ್ರೆ ಸರ್ ಭಾರತದಲ್ಲಿ ಯಾಕೆ ಮಾಡ್ತಾ ಇಲ್ಲ, ಭಾರತದಲ್ಲಿ ಇಲ್ಲ ಆ ಥರ, ಭಾರತದಲ್ಲಿ ಮಾಡೋಂಥ ಹೌದಿಲ್ಲ. ಹಾಗಾಗಿ ಈ ಥರ ನಿಮ್ಮ ಅನಾಲಿಸಿಸ್ವಾಗಿ ತಿಳ್ಕೊಂಡಿದ್ರೆ ಎಕ್ಸಾಮ್ಗಳಲ್ಲಿ ಆನ್ಸರ್ ಮಾಡ್ಬೋದು. ನನ್ನ ಪ್ರಯಾರಿಟಿ ಏನಂದರೆ, ಈ ಥರ ಡಿಫಿಕಲ್ಟ್ ಆಗಿ ಇರುವಂಥದ್ದು ಕ್ವಶನ್ಸ್ಗಳಿಗೆ ಆದ್ಯತೆ ಕೊಡ್ರಿ. ಹೌದಾ, ನೋಡಿ, ಭಾರತ ಮತ್ತು OPEC ನಡುವಿನ ಸಂಬಂಧಗಳು, ಹೌದಾ, ಇದು ಈ ಥರ ನೋಡಿ, ಇದಷ್ಟೇ ಕೊಟ್ಟಿದ್ದೀನಿ ನೋಡಿ, ಈ ಥರ. ನಾಳೆಗೆ ನೀವು ಎಕ್ಸಾಮಿಗೆ ಕೇಳ್ತಾನೆ ಭಾರತ ಮತ್ತು OPEC ನಡುವಿನ ಸಂಬಂಧಗಳು ಪ್ರಬಂಧ ಬಗ್ಗೆ, ಹೌದಾ, ಅಥವಾ ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳ್ಬೋದು ನೋಡಿ. ನೋಡಿ, ಭಾರತವು ವಿಶ್ವದ 3ನೇ ಅತಿ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರವಾಗಿದೆ. ಇಡೀ ವಿಶ್ವದಲ್ಲಿ 3rd ಇದೆ. ನೇರವಾಗಿ GK ಪೇಪರ್ ಬರ್ಬೋದಾ, ಎಕ್ಸಾಮಲ್ಲಿ ಬರಿಬೋದಾ, ದುನಿಯಾದಲ್ಲಿ KS ಮೇನ್ಸ್ ಬರಿಬೋದಾ, ಹೌದಾ. ಭಾರತ OPEC ನಡುವಿನ ಸಂಬಂಧದಲ್ಲಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರವಾಗಿದ್ದು, ದೇಶದ ನೋಡಿ OPEC ದೇಶಗಳು ಭಾರತ ಇಂಧನ ಭದ್ರತೆಯಲ್ಲಿ, ಇಂಧನ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಇಲ್ಲಿ ತಿಳ್ಕೋಬೇಕು, 3ನೇ ಸ್ಥಾನದಲ್ಲಿದೆ. ಫಸ್ಟ್ ಯಾವುದಿದೆ, ಸೊ ಫಸ್ಟ್ ಯಾವುದಿದೆ, ಚೀನಾ ಇದೆ, ಸೆಕೆಂಡ್ ಯಾವುದಿದೆ, ಅಮೆರಿಕ, 3rd ಇದು ಭಾರತ. ಸೊ ಇದು ಯಾವ ತೈಲ ಉತ್ಪಾದನೆಗಳಲ್ಲಿ. ಆದರೆ ತೈಲ ಆಮದು ಮತ್ತು ಮಾರುಕಟ್ಟೆ ಪಾಲು ಎಷ್ಟು, ಇದರ ಆಮದು ಮಾಡೋಕ್ಕೆ ಮತ್ತು ಮಾರುಕಟ್ಟೆ ಪಾಲು ಎಷ್ಟಿದ್ದಾಗ ನೋಡಿ, 60-70%. ಇದು ಸರಾಸರಿ ಇರಲ್ಲ, ಯಾವತ್ತು ಕರೆಕ್ಟ್ ಇರಲ್ಲ. ಸರಾಸರಿ, ಅಂದಾಜು ಹಿಂಗೆ ಹಾಕೊಂಡು ಬರಿಬೇಕು ಎಕ್ಸಾಮ್ಗಳಲ್ಲಿ. ಹಿಂಗೆ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಭಾರತವು ತನ್ನ ತೈಲ 60-70% OPEC ರಾಷ್ಟ್ರಗಳಿಂದ ಆಮದು ಮಾಡ್ಕೋತಿದ್ವಿ. 60-70% ನಾವು ಆಮದು ಮಾಡ್ಕೋತಾ ಇದೀವಿ. ಉಳಿಕಿದ ಸಣ್ಣ % ಅಂತ ನಮ್ಮ ಹತ್ರ ಅಲ್ಲಿ ತೈಲ ಉತ್ಪಾದನೆ ಮಾಡ್ತೀವಿ. ಎಕ್ಸಾಂಪಲ್ ಆಗಿದ್ರೆ ಈ ಬಾಂಬೆ ಹೈಯಲ್ಲಿ, ಗೊತ್ತಿರ ನಮ್ಮ ಮುಂಬೈ ಇದೆ, ಬಾಂಬೆ ಹೈಯಲ್ಲಿ ತೈಲ ಉತ್ಪಾದನೆ ಮಾಡುವಂಥ ಕೇಂದ್ರ ಇದೆ. ಅದಕ್ಕೆ ಸಾಮ್ರಾಟ್ ಅಂತ ಕೂಡ ಕರಿತೀವಿ. ನೇರವಾಗಿ PC ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿದ್ದಾರೆ ಸಾಮ್ರಾಟ್ ಅಂದ್ರೆ ಏನು ಅಂತ. ಓಕೆ, ಹಾಗಾಗಿ ಗೊತ್ತಿರಬೇಕು, ಆಮದು ಮಾಡಿಕೊಳ್ಳಿ. ಆದರೆ ವಿಶೇಷ ವರ್ಷಗಳಲ್ಲಿ ನೋಡಿದಾಗ 2026-26 ಈ ಭಾಗದಲ್ಲಿ ನೋಡಿದಾಗ 24-26 ನೋಡಿದಾಗ ಪ್ರಮಾಣದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ, ವ್ಯತ್ಯಾಸ ಆಗಿದೆ ಅಷ್ಟೇ. ಆಮೇಲೆ 2026 ಅಂಕಿಅಂಶಗಳು ಭಾಳ ಇಂಪಾರ್ಟೆಂಟ್. ಇದರ ಪ್ರಕಾರ ಭಾರತ ಒಟ್ಟು ತೈಲ ಆಮದಿನಲ್ಲಿ OPEC ರಾಷ್ಟ್ರ ಪಾಲು ಸುಮಾರು 29 ಅಷ್ಟೇ ಇದೆ. ಅದಕ್ಕೆ ಏನಂತೆ ಎಕ್ಸಾಮಿಗೆ ಇಳಿದಿದೆ. ಸ್ಟೇಟ್ಮೆಂಟ್ ಕೇಳ್ತಾ ನಾಳೆ, ಹೇಳಿಕೆ ಮತ್ತು ಕಾರಣ. 2026 ಅಂಕಿಅಂಶ ಆಧಾರದ ಮೇಲೆ OPEC ರಾಷ್ಟ್ರದಲ್ಲಿರುವ ತೈಲ ಉತ್ಪಾದನೆಯಲ್ಲಿ ಭಾರತದ ತೈಲ ಉತ್ಪಾದನೆಯಲ್ಲಿ ಏರಿಕೆ ಆಗಿದೆ, ಇಳಿಕೆ ಆಗಿದೆ ಕೇಳ್ತಾ. ಆದರೆ ಭಾರತದ ಪಾಲು OPEC ಪಾಲು ಸುಮಾರು 29% ಏನಾಗಿದೆ ರೀ, ಇಳಿಕೆ ಆಗಿದೆ. ಇದು ಇಂದುವರೆಗೂ ಕನಿಷ್ಠ ಮಟ್ಟಕವಾಗಿದೆ. ಇಲ್ಲಿವರೆಗೂ ಯಾವುದಿಲ್ಲ, ಕನಿಷ್ಠ ಮಟ್ಟಕವಾಗಿದೆ. ಇದೇ ಎಕ್ಸಾಮಿಗೆ ಸ್ಟೇಟ್ಮೆಂಟ್ ಕೇಳ್ತಾನೆ, ನಮ್ಗೆ ಓದಿಲ್ಲಲ್ಲ, ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ಬಿಡ್ತಾರೆ.
ಹೌದಾ? ನೀವೆಲ್ಲರೂ ಅನ್ಕೋತೀರಿ ಇದೇ ಥರ. ಬಟ್ ಇಂಥ ಕ್ವಶನ್ಸ್ಗಳಿಗೆ ಸಮಗ್ರವಾಗಿ ನೋಡ್ಬೇಕು. ಅಂದರೆ ಇಳಿಕೆ ಪರ್ಸೆಂಟೇಜ್ ಆಗಿದೆ ಗೊತ್ತಿರಬೇಕು. ಅದೇ ರೀತಿ ಕಾರಣ ಏನಪ್ಪ ಸರ್? ಹೌದು, ಇಲ್ಲಿ ಹೇಳಿಕೆ, ಇದು ಹೇಳಿಕೆ ಕೊಡ್ತಾನೆ ಅವನು. ಈ ಹೇಳಿಕೆ ಇದು ಕಾರಣ. ಇದು FDA KS ಕ್ವಶನ್ಸ್, IAS ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ, ಬೇರೆ ಯಾವುದು PCPSI ಮಾಡಲ್ಲ. ಆದರೆ PCPSI ಮಾಡಿದರೆ 99% ಹುಡುಗರು ಇದಕ್ಕೆ ರಾಂಗ್ ಆಗ್ತಾರೆ. ಸೊ ಯಾಕಂತಂದ್ರೆ ಅವ್ರಷ್ಟು ನಾಲೆಜ್ ಇರಲ್ಲ. ಇದು ಸ್ಟೇಟ್ಮೆಂಟ್ ಹೇಳಿಕೆ, ಇದು ಕಾರಣ. ರಷ್ಯಾದಿಂದ ನಿಯಮಿತ ದರದಲ್ಲಿ, ಸೊ ಹೌದಾ, ನಿಯಮಿತ ದರದಲ್ಲಿ ತೈಲ ಆಮದು ಹೆಚ್ಚಾಗಿರುವುದು ಮತ್ತು ಪಶ್ಚಿಮ ಏಷ್ಯಾದಲ್ಲಿರೋ ಪ್ರಾದೇಶಿಕ ಸಂಘರ್ಷಗಳು. ಉದಾಹರಣೆ ಹಾರ್ಮೋಜ್ ಜಲಸಂಧಿ ಬಿಕ್ಕಟ್ಟು. ಹೌದಾ? ಹಾರ್ಮೋಜ್ ಜಲಸಂಧಿ ಬಿಕ್ಕಟ್ಟು ಪೂರೈಕೆ ಮೇಲೆ ಪರಿಣಾಮ ಬೀರಿದೆ. ಸೊ ಹೇಳಿಕೆ ಸರಿ ಇದೆಯಾ? ಹೇಳಿಕೆ ಇಲ್ಲಿ ಒಂದು ಕೊಡ್ತಾನೆ, ಹೇಳಿಕೆ ಬರೀ ಓನ್ಲಿ ಹೇಳಿಕೆ ಸರಿ ಇದೆಯಾ? ಕಾರಣ ಸರಿ ಇದೆಯಾ? ಹೇಳಿಕೆ ಕಾರಣ ಎರಡು ಸರಿ ಇದೆಯಾ? ಹೇಳಿಕೆ ಕಾರಣ ಎರಡೂ ರಾಂಗ್ ಇದೆ ಅಂತ ಕೇಳ್ಬಿಡ್ತಾನೆ. ಹಾಗಾಗಿ ಹೇಳಿಕೆ ಮತ್ತು ಕಾರಣ ಎರಡೂ ಸರಿ ಇದೆ. 1 and 2 ಎರಡು ಸರಿ. ಹೌದಾ? ನೋಡ್ರಿ, ಇಲ್ಲಿ ನಮ್ಮ ಒಟ್ಟು ತೈಲ ಆಮದಿನಲ್ಲಿ ಆಮದು ತಗೋಬೇಕು. ಒಟ್ಟು ತೈಲ ಆಮದಿನಲ್ಲಿ ಒಪೆಕ್ ಪಾಲು ಸುಮಾರು 29%. ಯಾಕೆ ಒಪೆಕ್ ಪಾಲ್ 29% ಆಗಿದೆ ಅಂದ್ರೆ ಅದು ಕಾರಣ ಏನ್ರಿ? ಹಾರ್ಮೋಜ್ ಜಲಸಂಧಿ ಬಿಕ್ಕಟ್ಟು. ಹೌದಾ? ಹಾರ್ಮೋಜ್ ಜಲಸಂಧಿ ಬಿಕ್ಕಟ್ಟು ಆಗಿದ್ರಿಂದ. ಆಮೇಲೆ ಟೆಕ್ನಾಲಜಿ ಮತ್ತು ಹೂಡಿಕೆ. ಹೌದಾ? ಭಾರತ ನಡುವಿನ ಸಂಬಂಧ ಏನು? ಒಂದು ತೈಲ ಆಮದು ಮತ್ತು ಮಾರುಕಟ್ಟೆ ಪಾಲು ಒಂದಾದ್ರೆ ನೆಕ್ಸ್ಟ್ ಟೆಕ್ನಾಲಜಿ ಮತ್ತು ಹೂಡಿಕೆ. ಸೊ ಕೇವಲ ತೈಲ ಕೊರತೆ ಅಷ್ಟೇ ಅಲ್ಲದೆ ಸೌದಿ ಅರೇಬಿಯಾದ ಯಾವುದು ಮಾರೊಕ್ಕೋ ಒಂದು, UAE ಯಾವುದು ಅಡ್ನಾಕೋ, ನಂತ ಕಂಪನಿಗಳು ಏನು ಇಂಪಾರ್ಟೆಂಟ್ ಅದ ಭಾರತ ತೈಲ ಸಂಸ್ಥೆಗಳಲ್ಲಿ ಮತ್ತು ವ್ಯವಹಾರಗಳ ಪೆಟ್ರೋಲಿಯಂ ಮಿಸಲುಗಳ ಹೂಡಿಕೆ ಮಾಡಲು. ಇವೆರಡು ಕಂಪನಿಗಳು ನೇರವಾಗಿ ನಿಮ್ಮ PC ಎಕ್ಸಾಮಿಗೆ ಕೇಳ್ತಾನೆ. ಇವೆರಡು ಕಂಪನಿ, ಸೌದಿ ಅರೇಬಿಯಾದ ಕಂಪನಿ ಯಾವುದು? ಮಾರೊಕ್ಕೋ. ಇದ್ರದ್ದು ಯಾವುದು? ಇದು ಅಡ್ನಾಕೋ. ಎರಡು ಕಂಪನಿಗಳಿಂದ ಏನಾಗಿದೆ? ಪೆಟ್ರೋಲಿಯಂ ಮಿಸಲುಗಳಲ್ಲಿ ಹೂಡಿಕೆ ಮಾಡಲು ಆಸಕ್ತಿಯನ್ನು ಹೊಂದಿದೆ ಭಾರತ ದೇಶ, ಗೊತ್ತಿರಬೇಕು. ಈಗ ಇಂಪಾರ್ಟೆಂಟ್ ಚಾಲೆಂಜ್ ಏನಿದೆ ಮತ್ತು ಇಂದಿನ ಸ್ಥಿತಿ ಏನಿದೆ ಇದು ತಿಳ್ಕೊಬೇಕು ಎಕ್ಸಾಮ್ ಅಲ್ಲಿ. ಹೌದಾ? ಈ 2026 ಅಲ್ಲಿ ಭಾರತವು ತೈಲ ಉತ್ಪಾದನೆಗಳಲ್ಲಿ ಏನು ಎದುರಿಸ್ತಾ ಇದೆ ಮತ್ತು ಏನು ಚಾಲೆಂಜ್ ಆಗಿ ತಗೋತಾ ಇದೆ, ಇಂದಿನ ಸ್ಥಿತಿಗತಿಗಳೇನು? ಹೌದಾ? ನೋಡಿ, ಒಂದದ್ದು ತೈಲ ಬೆಲೆ ಏರಿಳಿತ ಆಗಿದೆ, ಪರ್ಯಾಯವಾಗಿ ಮೂಲ ಅದರ ಮ್ಯಾಗ ಅವಲಂಬಿತರಾಗಿದ್ದೀವಿ, ಇಂಧನ ಪರಿವರ್ತನೆ ಆಗಿದೆ. ಸೊ ಇವೆಲ್ಲ ಗೊತ್ತಿರಬೇಕು. ಅಂದ್ರೆ ಒಪೆಕ್ ರಾಷ್ಟ್ರ ತೈಲ ಉತ್ಪಾದನೆ ಕಡಿತಗೊಳ್ಳುವುದರಿಂದ ಜಾಗತಿಕವಾಗಿ ಬೆಲೆ ಏರುತ್ತೈತಿ. ಅದು ಭಾರತದ ಮೇಲೆ, ಹಣದುಬ್ಬರ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ಸೊ ದಿಸ್ ಪಾಯಿಂಟ್ ಕರೆಕ್ಟ್. ತೈಲ ಬೆಲೆ ಏರಿಳಿತ ಆಗುತ್ತೆ, ಹಣದುಬ್ಬರದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ತೈಲ ಬೆಲೆ ಏರಿಳಿತದಲ್ಲಿ ಒಪೆಕ್ ರಾಷ್ಟ್ರಗಳು ತೈಲ ಉತ್ಪಾದನೆಯಲ್ಲಿ ಕಡಿತಗೊಳ್ಳುತ್ತಾ ಹಣದುಬ್ಬರದಲ್ಲಿ ನೇರವಾಗಿ ಪರಿಣಾಮ ಬೀಳುತ್ತೆ. ಹೌದಾ? ಇದು ಮಾತ್ರ ಗೊತ್ತಿರ್ಬೇಕು. ಆಮೇಲೆ ಪ್ರಯಾಣ ಮೂಲಗಳಿಂದ ಅಂದ್ರೆ ನೋಡಿ, ಭಾರತ ಪ್ರಸ್ತುತ ರಷ್ಯಾದಿಂದ ಹೆಚ್ಚಿನ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಪ್ರಯಾಣ ಅಂತಂದ್ರೆ ಏನು? ಈಗ ಸದ್ಯಕ್ಕೆ ಹೆಂಗಾದ್ರೂ ಮಾಡಿ ಚೂರು ಸ್ವಲ್ಪ ಹೆಲ್ಪ್ ಮಾಡಮಗ, ಈಗಿನ ಬದುಕಕ್ಕಷ್ಟೇ, ಮುಂದೆ ಬೇಕಾದ್ರೆ ನಾವು ಸೀದಾ ಮಾಡ್ಕೋತೀವಿ ಅಂತ ಗೊತ್ತಾ. ಹಾಗಾಗಿ ಈಗ ನಾವು ರಷ್ಯಾಗೆ ನಮ್ಗೆ ಹೆಲ್ಪ್ ತಗೋತಾ ಇದ್ದೀವಿ. ಹೌದಾ? ರಷ್ಯಾ ದೇಶ ನಮ್ದು ಪರಂಪರೆ ಸಂಬಂಧ ಇರುವುದರಿಂದ ಆದ್ರೆ ಅದ್ರ ಕಂಟ್ರಿ ನಾವು ತಗೋತೀವಿ, ಆಮದು ಮಾಡ್ಕೊಳ್ತಿದ್ವಿ. ಅದು ಎಷ್ಟಂದ್ರೆ 33%ಕ್ಕೂ ಹೆಚ್ಚು ಅದು ಮಾಡ್ತೀವಿ. ಒಪೆಕ್ ಮೇಲಿನ ಅವಲಂಬನೆ ಕಡಿಮೆ ಆಗಿದೆ. ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ, ಒಪೆಕ್ ಮೇಲಿನ ಅವಲಂಬನೆ ಕಡಿಮೆ ಆಗಕ್ಕೆ ಭಾರತ ದೇಶದ ಪ್ರಮುಖ ಕಾರಣ ಏನಂತ ಕೇಳ್ತಾನೆ. ಅವಾಗ ನೇರವಾಗಿ ಹೇಳಬೇಕು, ಭಾರತ ದೇಶದ ಪ್ರಯವಾಗಿ ರಷ್ಯಾ ದೇಶದ ಹೆಚ್ಚಿನ ತೈಲ ಉತ್ಪಾದನೆಗಳು ಆಮದು ಮಾಡಿಕೊಳ್ಳೋದ್ರಿಂದ ಒಪೆಕ್ ರಾಷ್ಟ್ರದಲ್ಲಿ ಅವಲಂಬಿತ ಕಡಿಮೆ ಆಗಿದೆ. ಸೊ ಇಷ್ಟೆಲ್ಲ PSI ಬರೀರಿ, ಬೇಕಾದ ಎಕ್ಸಾಮ್ ಬರಲಿ, ಯಾವ ಎಕ್ಸಾಮ್ ಕ್ವಶನ್ಸ್ ಕೇಳಿದಿರ್ಬೋದು. ಇಂಧನ ಪರಿವರ್ತನೆ ಆಗೋದು, ಭಾರತದ ಸೌರಶಕ್ತಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ವಾಹನ ಆಗಿರ್ಬೋದು, ಹಸಿರು ಹೈಡ್ರೋಜನ್ ಆಗಿರ್ಬೇಕು, ಗಮನ ಹರಿಸಬಹುದು. ಇವೆಲ್ಲ ದೀರ್ಘಾವಧಿ ಒಪೆಕ್ ಮತ್ತು ಭಾರತ ನಡುವೆ ಸಾಂಪ್ರದಾಯಿಕ ಸಂಬಂಧವನ್ನು ಸ್ವರೂಪವಾಗಿ ಬದಲಿಸಬಹುದು. ಸೊ ಇವೆಲ್ಲ ಗೊತ್ತಿರೋ ಸೌರಶಕ್ತಿ, ಎಲೆಕ್ಟ್ರಿಕಲ್. ಆದ್ರೆ ಮುನ್ನೋಟ ಅಂತಂದಾಗಿ ನಿಮ್ಗೆ ಗೊತ್ತಿರಬೇಕು, 2025 ಮುನ್ನೋಟ ಅಂದ್ರೆ 2050 ಹೌದಾ? ಈಗ ಇದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಯಾವ್ದು ಕರಿತೀವಿ? ಸುಸ್ಥಿರ ಅಭಿವೃದ್ಧಿ. ಹಾಗಾದ್ರೆ ನಿಮ್ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಸುಸ್ಥಿರ ಅಭಿವೃದ್ಧಿ 2015ರಿಂದ 2030 17 ಗುರಿಗಳನ್ನು ಇಟ್ಟಿದ್ದೀವಿ. ಹೌದಾ? ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಹೌದಾ? ಈಗ ಎಕ್ಸಾಂಪಲ್ ಆಗಿ ಹೇಳ್ಬೇಕು. ಹೌದಾ? ಈಗ ಎಕ್ಸಾಂಪಲ್ ಆಗಿ ನಿಮಗೆ ನೇರವಾಗಿ ಹೇಳ್ಬೇಕಾದ್ರೆ, ಇವಾಗ ನಿಮ್ಮ ಹತ್ರ ನೀವು PGಗೆ ಬಂದಿದ್ದೀರಿ. ಹೌದಾ? PGಗೆ ಓದಕ್ ಬಂದಿದ್ದೀರಿ. PS ಆಗ್ಬೇಕು, KS ಆಗ್ಬೇಕು, PC ಆಗ್ಬೇಕು, PGಗೆ ಬಂದಿರಿ. ನಿಮ್ಮ ಹತ್ರ 10,000 ಇದೆ, 10,000 ರೂಪಾಯಿ ನಿಮ್ಮ ಹತ್ರ ಇದೆ. ಹೌದಾ? 10,000 ರೂಪಾಯಿ ತಗೊಂಡ್ ಬಂದಿದ್ದೀರಿ ಅಲ್ಲಿಗೆ PG ಓದಕ್ಕೆ. ಹಾಗಾದ್ರೆ ಈ 10,000 ರೂಪಾಯಿ ಒಂದೇ ತಿಂಗಳಲ್ಲಿ ನಿಮ್ಗೆ 2 ತಿಂಗಳು ಇರಬೇಕು. ಮುಂದೆ ಭವಿಷ್ಯದಲ್ಲಿ ನೀವು ಒಂದೇ ತಿಂಗಳಲ್ಲಿ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಮಂತ್ ಏನ್ ಮಾಡ್ತೀರಾ?
ಅದು ಸಸ್ಟೈನಬಲ್ ಡೆವಲಪ್ಮೆಂಟ್. ನೇರವಾಗಿ ಹೇಳ್ಬೇಕು ಅಂದ್ರೆ ಇಂದಿನ ಪೀಳಿಗೆ ಇಂದಿನ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಂಡು ಮುಂದಿನ ಭವಿಷ್ಯದಲ್ಲಿ ಅರಣ್ಯ ಆಗಿರ್ಬೋದು, ಇಂಧನ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಆ ಪೀಳಿಗೆಗಳನ್ನು ಶಾಶ್ವತವಾಗಿ ಉಳಿಸ್ಕೋಬೇಕು ಉದ್ದೇಶಗೊಂದು ಸುಸ್ಥಿರ ಡೆವಲಪ್ಮೆಂಟ್ ಅಂತ ಕೇಳಿ 1987 ದ ಬ್ರೆಂಟ್ಲ್ಯಾಂಡ್ ಆಯೋಗ ವರದಿ ಕೊಡುತ್ತೆ. ಹೌದಾ? ಈ ಯಾವುದಾದ್ರೂ ಒಂದು ಪ್ರಬಂಧ ಬರೀರಿ, PC ನಿಮ್ಗೆ IAS ಅವರಿಗೂ ಪ್ರಬಂಧ ಬರೀ, ಸುಸ್ಥಿರ ಡೆವಲಪ್ಮೆಂಟ್ 17 ಗುರಿಗಳು ಅದಾವಲ್ಲ, ಒಂದು ಪ್ರಬಂಧ ಫೋಕಸ್ ಮಾಡೇ ಮಾಡ್ತಾನೆ. ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಪಕ್ಕ ನೀವು ಎಕ್ಸಾಮ್ ಪಾಸ್ ಆಗ್ತಾರೆ. ಆದರೆ OPEC ಇಂತಿನ ವರದಿ ಪ್ರಕಾರ 2050 ವೇಳೆಗೆ ಜಾಗತಿಕ ಇಂಧನ ಬೇಡಿಕೆ ಬೆಳವಣಿಗೆಯಲ್ಲಿ ಭಾರತವು ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ತಾನೆ. ಆದರೆ ಭಾರತ ಬೇಡಿಕೆಯು ದಿನಕ್ಕೆ ಸರಿಸುಮಾರು ಎಷ್ಟಿದೆ? 13.4 ಮಿಲಿಯನ್ ಬ್ಯಾರೆಲ್ಗಳಿಗೆ ಇರಬಹುದು. ಓಕೆ, 2016ರಲ್ಲಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. SDA ಫಸ್ಟ್ ಡಿವಿಷನ್ ಕ್ಲರ್ಕ್ ಎಕ್ಸಾಮ್ ಕೇಳಿದ, ಒಂದು ಬ್ಯಾರಲ್ ಅಂದ್ರೆ ಎಷ್ಟು ಲೀಟರ್ಗಳಿಗೆ ಸಮ? ಒಂದು ಬ್ಯಾರಲ್ ನೋಡಿದಿರಲ್ಲ, ಇದು ಹೋಮ್ವರ್ಕ್ ನೀವು ಹೇಳ್ಬೇಕು ಕ್ಲಾಸ್ ಮುಗಿದ ನಂತರ. ಒಂದು ಬ್ಯಾರಲ್ ಎಷ್ಟು ಲೀಟರ್ಗಳಿಗೆ ಸಮ? ಒಂದು ಬ್ಯಾರಲ್ಗಳಿಗೆ ಏರುವುದು ಮತ್ತು 2 ಅಂದಾಜು ಒಂದು. ಇದು OPEC ರಾಷ್ಟ್ರಗಳು ಭಾರತ ಅತ್ಯಂತ ಪ್ರಮುಖ ಮಾರುಕಟ್ಟೆಯಲ್ಲಿ ಮಾಡಿದೆ ಅಂತ ಕೇಳಿ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಕಾಮನ್ ಸೆನ್ಸ್ ಆಗಿರಬೇಕು. ಅವನು OPEC ಕಂಟ್ರಿ ಅಂದ್ರೆ ಏನು ನೋಡ್ರಿ. OPEC ಅಂದ್ರೆ ಏನು? ಪೆಟ್ರೋಲಿಯಂ ರಫ್ತು ಮಾಡುವಂತ ಕಂಟ್ರಿ. ಹೌದಾ? 12 ಕಂಟ್ರಿ, ಪ್ರಸ್ತುತ 12 ಇದಾವೆ. ಆದರೆ ಯಾವ್ಯಾವ ಖಂಡದಲ್ಲಿಂದ? ಮಧ್ಯಪ್ರಾಚ್ಯ ಖಂಡ ಇರ್ಬೋದು, ಆಫ್ರಿಕಾ ಇರ್ಬೋದು, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಅಮೇರಿಕಾ. ಈ ಮೂರು ಕಂಟಿನೆಂಟ್ ಒಳಗೊಂಡಂತ 12 ಕಂಟ್ರಿಗಳು ಇದಾವೆ. ಸೊ ಇವು 3 ಸಂಪೂರ್ಣವಾಗಿ ನಿಮ್ಗೆ OPEC ಗೊತ್ತಿರಬೇಕು. ಹಾಗಾಗಿ ಬ್ಯಾರಲ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಒಂದು ಬ್ಯಾರಲ್ ಅಂದ್ರೆ ಎಷ್ಟು ಇದಕ್ಕೆ ಗೊತ್ತಿರುತ್ತೆ ನೋಡಿ. ಇಷ್ಟು ಕೂಡ ಸಂಪೂರ್ಣವಾಗಿ ಗೊತ್ತಿರಬೇಕು. ಆಲ್ಮೋಸ್ಟ್ ನಿಮಗೆ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಕೇಳಿದ್ದಾರೆ. ಓಕೆ, ಇಷ್ಟು ಕಂಟ್ರಿಗಳ ಬಗ್ಗೆ ಗೊತ್ತಿರಬೇಕು. OPEC ನೆಕ್ಸ್ಟ್ ಇದು ಸಾಕು ಇವತ್ತು. ನೆಕ್ಸ್ಟ್ ಮುಂದೆ ಏನಪ್ಪಾ ಅಂದ್ರೆ ಬೇರೆ ಯಾವ್ದಾರ ಒಂದು ಟಾಪಿಕ್ ತೊಗೊಂಡು ಬರ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಪ್ಪಾ ಅಂತಂದಾಗ ಮತ್ತು ನೀವು ಯಾರ ನಮ್ಮ ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನಿಗೆ ಆದಷ್ಟು ಬೇಗ, ಯಾಕಂದ್ರೆ 1ನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ಏನಪ್ಪಾ ಅಂದಾಗ ಯಾರು ನಿಮ್ಮ ಇನ್ಸ್ಟಿಟ್ಯೂಟ್ಗೆ ನೀವು ಇನ್ಫಾರ್ಮೇಶನ್ ಕೇಳ್ತೀರಿ, ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ. ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭ ಆಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.